ಇನ್ನು ತಮ್ಮ ಪತ್ನಿಯ ವಿಚಾರವಾಗಿ 100 ಎಕರೆ ಜಮೀನಿದೆ ಅಂತ ಹೇಳಿ ಮಾತನಾಡಿದಂತಹ ಸಚಿವ ಎಂಬಿ ಪಾಟೀಲ್ ಅವರು ಕ್ಷಮೆ ಕೇಳಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಏನು ಆಗ್ರಹ ಮಾಡಿದ್ರು ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ವಿಷಾದ ವ್ಯಕ್ತಪಡಿಸಿದ್ದಾರೆ. 100 ಎಕರೆ ಜಮೀನು ಇಲ್ಲ ಅಂತ ಸ್ಪಷ್ಟನೆ ಕೊಟ್ರೆ ಮುಗಿದು ಹೋಯ್ತು. ಒಂದ್ ವೇಳೆ ಅವ್ರ ಮನಸ್ಸಿಗೆ ನೋವಾದ್ರೆ ವಿಷಾದವನ್ನ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ ಎಂಬಿ ಪಾಟೀಲ್. ಇದಕ್ಕೆ ಸವಾಲ್ ಹಾಕಿ ಕ್ಷಮಾಪಣೆ ಕೇಳುವಂಥದ್ದು ಏನಿದೆ? ನಾನೇನು ವೈಯಕ್ತಿಕ ದ್ವೇಷ ಮಾಡುವಂತಹ ಪ್ರಶ್ನೆಯೇ ಬರುವುದಿಲ್ಲ. ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಎಂದಿದ್ದಾರೆ ಸಚಿವ ಎಂಬಿ ಪಾಟೀಲ್. ನನಗೆ ಗೊತ್ತಿರಲಿಲ್ಲ, ಅದು ಯಾರೋ ಒಂದು ಹೇಳಿಕೆ ಕೊಟ್ಟಿದ್ರು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ದನ್ನ ನಾನು ನೋಡಿದ್ದೆ. ಏನ್ರಿ ಇರ್ಲಿಕ್ಕೆ ಕನಿತ ಕುಮಾರಸ್ವಾಮಿ ಅವ್ರದ್ದು ಜಮೀನಲ್ಲಿ ಇರ್ದಿದ್ರೆ ಏನ್ರಿ ನಾವು ಹೆಣ್ಮಕ್ಳನ್ನ ರಾಜಕಾರಣ ತರೋದಿಲ್ಲ. ಅವರೊಬ್ಬರ ಇದ್ರಿಂದ ಅವ್ರನ್ನ ಭೂಮಿ ಇದೆ ಅಂತ ಒಂದು ದಿವಸ ಹಿಂದೆ ಒಂದು ಮಾತುಕತೆ ಆಗಿತ್ತು. ಅವರು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ದಿವಸ ಕುಮಾರಸ್ವಾಮಿ ಅವರು ಹೇಳಿದ್ರು. ಆ ವಿಚಾರವಾಗಿ ನಾನು ಇವತ್ತು ದಿವಸ ಹೇಳಿದ್ದೀನಿ. ಒಂದು ವೇಳೆ ಅವ್ರ ಭೂಮಿ ಇತ್ತು ಅಂದರೆ ಬೇರೆ, ಇರ್ದಿದ್ರೆ ಅವತ್ತು ದಿವಸ ಅಲ್ಲಿಗೆ ಇಲ್ಲ ಅಂತ ಹೇಳಿಬಿಟ್ರೆ ಅದು ಮುಗಿದೋಗ್ತದೆ. ನಮ್ಮ ಭೂಮಿ ಇಲ್ಲಪ್ಪ ಅಲ್ಲಿ ಅಂತ ಮುಗಿದೋಗ್ತದೆ. ಅದರಲ್ಲಿ ಸವಾಲು ಹಾಕಿ ಕ್ಷಮಾಪಣೆ ಕೇಳುವಂಥದ್ದೇನಿದೆ, ಅವ್ರು ಸ್ಪಷ್ಟೀಕರಣ ಕೊಟ್ಬಿಟ್ಟು ನಮ್ಮದು ಭೂಮಿ ಇಲ್ಲಪ್ಪ ಅಂತ ಹೇಳ್ಬಿಟ್ರೆ, ಅಥವಾ ಯಾವ ಭೂಮಿ ಅವ್ರ ಸರ್ವೆ ನಂಬರ್ ನಮ್ದಲ್ಲ ಅಂತ ಅಂದ್ಬಿಟ್ರೆ ಮುಗಿದೋಗ್ತದೆ ಅಲ್ಲಿಗೆ. ನಾನೇನು ಯಾರು ವೈಯಕ್ತಿಕವಾಗಿ ಯಾರಿಗೆ ನಾನು ದ್ವೇಷ ಮಾಡುವಂಥ ಪ್ರಶ್ನೆ ಬರೋದು, ಅದರಾಗಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತು ದಿವಸ ಅಂತ ಕುಮಾರಸ್ವಾಮಿ ಅವ್ರ ಭೂಮಿ ನಮ್ದು ಇಲ್ಲ ಇಲ್ಲಿ ಅಂತಂದ್ರೆ ಮುಗಿದೋಗ್ತದೆ. ದೇರ್ ಎಂಡ್ಸ್ ದ ಮ್ಯಾಟ್ರ್. ಹಿಂದೆ ಅದು ನನಗೆ ಗೊತ್ತಿಲ್ಲ, ಹಿಂದೆ ಅದು ಮಾಧ್ಯಮದಲ್ಲಿ ಬಂದಿತ್ತು. ಮಾಧ್ಯಮದಲ್ಲಿ ಬಂದು ಕುಮಾರಸ್ವಾಮಿ ಅವರು ನನಗೆ ಗೊತ್ತಿಲ್ಲ, ನಮ್ಮ ಧರ್ಮಪತ್ನಿಯವ್ರದ್ದು ಲ್ಯಾಂಡ್ ತೊಗೊಂಡಿದ್ದಾರೆ ಬಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಆ ವಿಚಾರವನ್ನು ಇವತ್ತು ದಿವಸ ಎತ್ತಿದ್ದೇವೆ. ಹಾಗೇನಾದರೂ ಇಷ್ಟಕ್ಕೂ ಕೂಡ ಅವ್ರ ಜಮೀನಿಗೆ ಇರ್ದಿದ್ರೆ, ಅವ್ರ ಮನಸ್ಸಿಗೆ ನೋವಾಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ. ಅದಕ್ಕೆ ಅನಿತಾ ಕುಮಾರಸ್ವಾಮಿ ಅವರು ನನಗೆ ಕುಮಾರಸ್ವಾಮಿಯವರ ಪತ್ನಿಯದ್ದು 100 ಎಕರೆ ಇದೆ ಅನ್ನುವಂತಹ ಹೇಳಿಕೆಯನ್ನ ಎಂಬಿ ಪಾಟೀಲ್ ಕೊಟ್ಟಿದ್ರು. ಹಾಗೆ ಹೇಳಿದ್ದಕ್ಕೆ ನಿಖಿಲ್ ಕುಮಾರಸ್ವಾಮಿ ಗರಂ ಆಗಿದ್ರು. ಸುಳ್ಳಿನ ಕಂತೆಯನ್ನ ನೀವು ಹೇಳ್ತಾ ಇದ್ದೀರಿ, ಯಾವುದೇ ದಾಖಲೆ ಇಲ್ಲದೆ ಮಾತನಾಡ್ತಾ ಇದ್ದೀರಿ. ಈ ರೀತಿ ಸುಳ್ಳು ಹೇಳೋದು ನಿಮಗೆ ಶೋಭೆ ತರೋದಿಲ್ಲ. ನೀವು ಕ್ಷಮಾಪಣೆ ಕೇಳಬೇಕು, ಇಲ್ಲ ಅಂತಂದ್ರೆ ಮಾನನಷ್ಟ ಮೊಕದ್ದಮೆಯನ್ನ ಹಾಕ್ತೀನಿ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದ ಹಾಗೆ ವಿಷಾದವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಸಚಿವ ಎಂಬಿ ಪಾಟೀಲ್ ಮಾಡಿದ್ದಾರೆ. ಮನಸ್ಸಿಗೆ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ 100 ಎಕರೆ ಜಮೀನು ಇಲ್ಲ ಅಂತ ಸ್ಪಷ್ಟನೆ ಕೊಟ್ರೆ ಮುಗಿದೋಯ್ತಲ್ಲ. ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 100 ಎಕರೆ ಇಲ್ಲ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಅದಕ್ಕೆ ಸವಾಲ್ ಹಾಕಿ ಕ್ಷಮಾಪಣೆ ಕೇಳುವಂಥದ್ದು ಏನಿದೆ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.